ಇಡೀ ಪ್ರಪಂಚದಲ್ಲಿ ನಾವು ಹೋಲಿಸಿದ್ರೆ ಅತಿ ಹೆಚ್ಚು ಚಿನ್ನವನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ, ಬಳಸ್ತೀವಿ, ಪರ್ಚೇಸ್ ಮಾಡ್ತೀವಿ. ನಮ್ಮ ಜೊತೆ ಚೈನಾ ದೇಶದಲ್ಲೂ ಕೂಡ ಆ ರೀತಿ ನಂಬಿಕೆ ಇದೆ. ಚೈನಾ ಕೂಡ ಅತಿ ಹೆಚ್ಚು ಚಿನ್ನವನ್ನ ಬಳಸ್ತಾರೆ. ಅದು ಬಿಟ್ರೆ ಟರ್ಕಿ ಬಳಸುತ್ತೆ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಕೆಲವು ಮಾಡ್ತಾರೆ. ಬಟ್ ಯುರೋಪ್, ಆಸ್ಟ್ರೇಲಿಯಾ, ಅಮೆರಿಕಾದಲ್ಲಿ ಬಹಳ ಕಡಿಮೆ. ಈಗ ನಮ್ಮವ್ರೋಗ ಅಲ್ಲಿ ದುಡಿದು ಅಲ್ಲಿ ಚಿನ್ನ ಖರೀದಿ ಮಾಡೋದು ಬೇರೆ ಅದು. ಬಟ್ ಮೂಲತಃವಾಗಿ ನಾವು ಏಷ್ಯನ್ ಕಂಟ್ರೀಸ್ ಏನಿದೆ, ನಾವೇ ಚಿನ್ನದಕ್ಕೆ ಬಹಳ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದು. ಇನ್ನು ಬೇರೆ ರಾಷ್ಟ್ರಗಳು ಅವತ್ತಿನ ದಿನಗಳಲ್ಲಿ ಹೋಲಿಕೆ ಮಾಡಿದ್ರೆ ಅರಬ್ ರಾಷ್ಟ್ರಗಳಿರ್ಬೋದು, ಕೊಲ್ಲಿ ರಾಷ್ಟ್ರಗಳಿರ್ಬೋದು, ಅವೆಲ್ಲವೇನಪ್ಪಾ ಅಂತಂದ್ರೆ ಆ ಚಿನ್ನವನ್ನ ಏನೋ ಜನಗಳಿಗಿಂತ ಕಡಿಮೆ ರಾಜರು ಅದನ್ನ ಶೇಖರಿಸಿಟ್ಕೋತಾ ಇದ್ರು. ಆ ಚಿನ್ನದ ನಾಣ್ಯ ಮಾಡೋದ್ರ ಮೂಲಕ ಸಂಪತ್ತನ್ನ ಪ್ರತಿನಿಧಿಸೋದಕ್ಕೆ ಚಿನ್ನವನ್ನ ಶೇಖರಿಸಿರ್ತಾರೆ. ಆಮೇಲೆ ಈಗ ಇತ್ತೀಚೆಗೆ ಈ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಿರ್ಬೋದು? ಕೆಲವೊಬ್ರು ಯುದ್ಧ ಆಗ್ತಾ ಇದೆ, ಸೊ ಯುದ್ಧದ ಕಾರ್ಮೋಡ ಆವರಿಸಿದೆ, ಹಿಂಗಾಗಿ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ, ಈ ತರ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಕಾರಣ ಏನೇನಿರ್ಬೋದು ಸರ್ ಗೋಲ್ಡ್ ರೇಟ್ ಜಾಸ್ತಿ ಆಗಕ್ಕೆ? ಬಹಳಷ್ಟು ಅಂಶಗಳಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಸುಮಾರು ಈಗ ಈ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಏರಿಕೆಯನ್ನ ಕಂಡಂತ ದರ ಇದೆ ಚಿನ್ನದ ದರ. ಅದು ಇತ್ತೀಚೆಗಂತೂ ಫೆಬ್ರವರಿ ನಂತರ ಬಹಳ ಹೆಚ್ಚು ಬೇಡಿಕೆ ಬಂದ್ಬಿಡ್ತು. ಅದು 7 ಸಾವಿರದ ಆಸುಪಾಸಿನಲ್ಲಿ ಇದ್ದಿದ್ದು 8 ಆಯ್ತು, 9 ಆಯ್ತು, ಈಗ 13ವರೆಗೆ ಬಂದು ಮತ್ತೆ ಈಗ 12ಕ್ಕೆ ವಾಪಸ್ ಬಂದಿದೆ. ನೋಡಿ, ಈ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ 2 ಅಂಶಗಳನ್ನ ನಾವು ಹೇಳ್ಬೋದು. ಮೊದಲನೇದು ನಮ್ಮ ದೇಶದ ಒಳಗಡೆ ಇರುವಂತಹ ಪರಿಸ್ಥಿತಿ ಮತ್ತು ದೇಶದ ಹೊರಗಡೆ ಇರುವಂತಹ ಪರಿಸ್ಥಿತಿ. ಈ 2 ಪ್ರಮುಖವಾದ ಕಾರಣಗಳಾಗ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬೇಡಿಕೆ ಜಾಸ್ತಿ ಆದ ತಕ್ಷಣ ನಾವು ಜಾಸ್ತಿ ಖರೀದಿ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿರೋಂಗೆ 99% ಚಿನ್ನ ಏನಾಗಿದೆ ನಾವು ಹೊರಗಡೆಯಿಂದ ತರಲೇಬೇಕು. ಸೊ ಇಂಪೋರ್ಟ್ ಮಾಡ್ತೀವಿ ಅಂತ ತಕ್ಷಣ ಏನಾಗುತ್ತೆ, ನಾನು ಡಾಲರಲ್ಲಿ ಕೊಡ್ತಾ ಇದ್ದೀನಿ ಅಂತ. ಸೊ ಡಾಲರ್ ಬೆಲೆ ಜಾಸ್ತಿ ಆದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದು, ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಬೇಡಿಕೆ ಮತ್ತು ಪೂರೈಕೆಗೆ ತಕ್ಕಂತೆ ಚಿನ್ನದ ಬೆಲೆ ನಿಗದಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಬೇಡಿಕೆ ಜಾಸ್ತಿ ಆದ ತಕ್ಷಣನೇ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಬೆಲೆ ಜಾಸ್ತಿ ಆಗೋದೊಂದು ಕಾರಣ. ಮತ್ತು ನಾನು ಎಲ್ಲವೂ ಇಂಪೋರ್ಟ್ ಮಾಡೋದ್ರಿಂದ, ಆಮದು ಮಾಡೋದ್ರಿಂದ, ಡಾಲರ್ ಅಲ್ಲಿ ಕೊಡೋದ್ರಿಂದ ಅಲ್ಲಿ ನನಗೆ ಮತ್ತೆ ಚಿನ್ನದ ಬೆಲೆ ಜಾಸ್ತಿ ಆಗದೆ ಇದ್ರು ಡಾಲರ್ ಬೆಲೆ ಜಾಸ್ತಿ ಆದ್ರೆ ನನ್ನ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾನು ಡಾಲರ್ ಕೊಟ್ಟು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ ಬಂದ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನಾನು ಕಸ್ಟಮ್ ಡ್ಯೂಟಿ ಕೊಡ್ತೀನಿ 10%. ಮತ್ತು ಆ ಮಾರಾಟಗಾರ ಏನ್ ಮಾಡ್ತಾನೆ, ಅವ್ರ ಲಾಭನ ಇಟ್ಕೊಂಡು 3% GST ಹಾಕ್ತಾರೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗೆ ನೇರವಾಗಿ ಇಲ್ಲಿ 13% ಜಾಸ್ತಿ ಆಗೋಯ್ತು ನಮ್ಮ ದೇಶಕ್ಕೆ ಬಂದ ತಕ್ಷಣ. ಇದು ದೇಶದಲ್ಲಿ ಇರುವಂತಹ ಒಂದು ಕಾರಣ ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ. ಈ ಕಸ್ಟಮ್ಸ್ ಅಂದ್ಮೇಲೆ ಒಂದ್ ನೆನಪಾಯ್ತು ಸರ್, ಈ ದುಬೈಯಲ್ಲಿ ಚಿನ್ನ ಕಮ್ಮಿ ಸಿಗುತ್ತೆ ಅಂತ ತುಂಬಾ ಜನ ಮಾತಾಡ್ತಾರೆ. ಸೊ ದುಬೈಯಿಂದ ಚಿನ್ನ ಖರೀದಿ ಮಾಡ್ಕೊಂಡ್ ಬಂದ್ರೆ ಅಲ್ಲಿ ಬೆಲೆಗೂ ನಮ್ಮ ಭಾರತದ ಬೆಲೆಗೂ ಹೋಲಿಸಿದ್ರೆ ಕಡಿಮೆ ಇರುತ್ತೆ, ಸೊ ಅದು ಲಾಭ ಆಗುತ್ತೆ ಅಂತ ಅದೊಂದು ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ದುಬೈ ಹಬ್ಬದು ಎಲ್ಲಾ ದೇಶಗಳಿಂದ ಬಂದು ಅಲ್ಲಿ ಚಿನ್ನವನ್ನ ಮಾರ್ತಾರೆ. ಅಲ್ಲಿ ಮುಕ್ತ ಮಾರುಕಟ್ಟೆ ಇದೆ. ಚಿನ್ನದಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್, ನನಗೂ ಗೊತ್ತಿದ್ದಿಲ್ಲ, ಅಲ್ಲೂ ಕೂಡ ಒಳ್ಳೆ ಚಿನ್ನ ಅಥವಾ ಕ್ವಾಲಿಟಿ ಚಿನ್ನ A1 A2 ಅನ್ನೋದು ಇರುತ್ತೆ. ಉದಾಹರಣೆಗೆ ಆಸ್ಟ್ರೇಲಿಯಾದಿಂದ ಬರುವಂತಹ ಕಾಂಗೂರು ಮಾರ್ಕ್ ಇರುವಂತಹ ಚಿನ್ನಕ್ಕೆ A1 ಅಂತ ಹೇಳ್ತಾರೆ, ಹೈಯೆಸ್ಟ್ ಗ್ರೇಡ್ ಚಿನ್ನ ಅಂತ ಹೇಳ್ತಾರೆ. ಆಫ್ರಿಕಾದಿಂದ ಬರುವಂತಹ ಚಿನ್ನಕ್ಕೆ ಸ್ವಲ್ಪ ಕಡಿಮೆ ಗ್ರೇಡ್ ಅಂತ ಹೇಳ್ತಾರೆ. ಸೌತ್ ಅಮೆರಿಕಾದಿಂದ ಬರುವಂತಹ ರಾಷ್ಟ್ರಗಳಿಂದ ಬರೋದಕ್ಕೆ ನಂಬರ್ 2 ಆ ತರ ಅಂತ ಹೇಳ್ತಾರೆ. ಅಂದ್ರೆ ಅದು ಎಲ್ಲಿ ಸಿಗ್ತಾ ಇದೆ, ಅದರ ಕ್ವಾಲಿಟಿ ಹೇಗೆ, ಅದನ್ನ ಹೆಂಗೆ ಪ್ರಾಸೆಸ್ ಮಾಡ್ತಾ ಇದ್ದಾರೆ, ಹೆಂಗೆ ಬ್ರ್ಯಾಂಡ್ ಮಾಡಿದರೆ ಅನ್ನೋದ್ರ ಮೇಲೆ ಕೂಡ ಚಿನ್ನಗಳಿದೆ. ಇನ್ನು ದುಬೈನಲ್ಲಿ ಯಾತಕಪ್ಪ ಅಷ್ಟೊಂದು ಪ್ರಾಮುಖ್ಯತೆ ಸಿಗುತ್ತಪ್ಪ ಅಂತಂದ್ರೆ ಅಲ್ಲಿ ತೆರಿಗೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಎಲ್ಲಾ ಪದಾರ್ಥಗಳ ಬೆಲೆಗಳು ಏನಪ್ಪಾ ಅಂತಂದ್ರೆ ಕಡಿಮೆ ಇರುತ್ತೆ ಅಂತ ಒಂದು ನಂಬಿಕೆ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ದುಬೈಗೆ ಚಿನ್ನ ಬರುತ್ತೆ. ದುಬೈನಲ್ಲಿ ನಾವೇನಪ್ಪಾ ಅಂತಂದ್ರೆ ಅಲ್ಲಿ ಹೋಗಿ ನಾವು ತೆಗೆದುಕೊಂಡಾಗ, ಇಲ್ಲಿ ನಮ್ಮ ದೇಶದಲ್ಲಿ ತೆಗೆದುಕೊಂಡಾಗ ಸರಿಸುಮಾರು ನಾನು ಈಗಾಗಲೇ ಹೇಳ್ದಂಗೆ 13% ನೇರವಾಗಿ ತೆರಿಗೆ ಬೀಳ್ತಾ ಇತ್ತು. ದೆನ್ ಟ್ರಾನ್ಸ್ಪೋರ್ಟೇಷನ್, ಇಲ್ಲಿ ಪ್ರಾಫಿಟ್ ಎಲ್ಲ ಸೇರಿದ್ರೆ ಸುಮಾರು 20% ಅಷ್ಟು ವ್ಯತ್ಯಾಸ ಇರುತ್ತೆ. ಆಮೇಲೆ ಇಲ್ಲಿ ಮೇಕಿಂಗ್ ಚಾರ್ಜಸ್ ಜಾಸ್ತಿ. ಅಲ್ಲಿ ನೀವು ಒಡವೆ ತೆಗೆದುಕೊಳ್ತೀರಾ ಅಥವಾ ಬಿಸ್ಕೆಟ್ ತೆಗೆದುಕೊಳ್ತೀರಾ ಅನ್ನೋದ್ರ ಮೇಲೆ ಇದಾಗ್ತಾ ಹೋಗುತ್ತೆ. ಅಲ್ಲಿ ನಾವು 2 ರೀತಿ ತೆಗೆದುಕೊಳ್ಬಹುದು. ಒಂದು ಬಿಸ್ಕೆಟ್ ತೆಗೆದುಕೊಳ್ಬಹುದು, ಇನ್ನೊಂದು ಸರ, ಆ ತರ ಗಟ್ಟಿ ಚಿನ್ನನೆ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೀವಿ.
ಅಲ್ಲಿ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಕಂಪೇರ್ ಮಾಡಿದಾಗ ಇಲ್ಲಿಗಿಂತ ಕಡಿಮೆ. ಮೊದಲನೇದಾಗಿ ಮಾರುಕಟ್ಟೆ ಬೆಲೆ ಕಡಿಮೆ ಇರ್ತದೆ. ನಾವು ಅಲ್ಲೇನಾಗಿರ್ತೀವಪ್ಪ ಅಂದ್ರೆ ನಮ್ಮ ರುಪೀಸ್ನಲ್ಲಿ ಹೋಗಿ ನಾವು ನೇರವಾಗಿ ಅವ್ರ ದಿರಮ್ಸ್ ಅನ್ನ ತೆಗೆದುಕೊಂಡೋಗಿ ಮಾಡಿರ್ತೀವಿ. ಡಾಲರ್ ಅನ್ನೋ ಪ್ರಶ್ನೆ ಬರೋದಿಲ್ಲ, ಆಮೇಲೆ ಟ್ಯಾಕ್ಸ್ ಬರೋದಿಲ್ಲ. ಹಾಗಾಗಿ ಏನಾಗುತ್ತಪ್ಪ ಅಂತಂದ್ರೆ ದುಬೈ ಚಿನ್ನ ಏನಾಗುತ್ತೆ ಭಾರತಕ್ಕಿಂತ ಕಡಿಮೆ ಇರುತ್ತೆ. ಇನ್ನು ಹಾಗಾದ್ರೆ ಎಲ್ಲರೂ ಹೋಗಿ ತೆಗೆದುಕೊಂಡು ಬಂದ್ಬಿಡ್ಬೋದಲ್ಲ ಅಂತಂದ್ರೆ ಹಂಗಾಗಲ್ಲ. ದುಬೈನಲ್ಲಿ ಏನಪ್ಪಾ ಅಂತಂದ್ರೆ ನೀವು ಬೇರೆ ದೇಶದಿಂದನೂ ಒಂದು ರಸೀತಿಗಳಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಇದ್ರೆ ಚಿನ್ನನ ಸುಟ್ಕೇಸಲ್ಲಿ ಹತ್ಕೊಂಡ್ ಬರ್ಬೋದು. ಅಲ್ಲಿ ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನ ಯಾರು ತಡೆಯೋದಿಲ್ಲ, ನೇರವಾಗಿ ನೀವು ತೆಗೆದುಕೊಂಡು ಹೋಗ್ಬೋದು, ಅದನ್ನ ವ್ಯವಹಾರ ಮಾಡಬಹುದು. ಮತ್ತು ನಾನು ಚಿನ್ನವನ್ನು ತೆಗೆದುಕೊಂಡಿದ್ದೀನಿ ಸರ್ ಅಲ್ಲಿ ದುಬೈನಲ್ಲಿ ಅಂತಂದ್ರೆ ಒಂದು 5 kg ಚಿನ್ನ ನಾನು ತೆಗೆದುಕೊಂಡಿದ್ದೀನಿ, ಅದಕ್ಕೆ ವ್ಯಾಟ್ ಬಿಲ್ ಇದೆ, ಸಂಬಂಧಪಟ್ಟ ತೆರಿಗೆ ಕಟ್ಟಿದ್ದೀನಿ, ಬಿಲ್ ಇದೆ, ಪೇಮೆಂಟ್ ಪ್ರೂಫ್ ಇದೆ, ತೆಗೆದುಕೊಂಡು ಬರ್ತೀನಿ, ನನ್ನನ್ನು ಯಾರು ಕ್ವಶನ್ ಮಾಡಲ್ಲ ದುಬೈನಲ್ಲಿ. ಬಿಕಾಸ್ ಅಲ್ಲಿ ಕಾನೂನು ಅಲೋ ಮಾಡುತ್ತೆ ನಿಮ್ಮನ್ನ. ಆದರೆ ನೀವು ಅಲ್ಲಿಂದ ತೆಗೆದುಕೊಂಡು ಬಂದು ಇಂಡಿಯಾದಲ್ಲಿ ಭಾರತದಲ್ಲಿ ನೀವು ಇಳಿದಾಗ ಏನಾಗುತ್ತೆ, ಇಲ್ಲಿ ಕಾನೂನು ಒಪ್ಪಲ್ಲ. ನೀವು ಸಿಂಪ್ಲಿ 1 kg 2 kg ಚಿನ್ನ ಆಭರಣ ಮಾಡ್ಕೊಂಡ್ಬಿಟ್ಟಿದೀನಿ, ಮೈ ಮೇಲೆ ಏರ್ಕೊಂಡ್ಬಿಟ್ಟು ಬರ್ತೀನಿ ಅಂತಂದ್ರೆ ಇಲ್ಲಿ ಕಾನೂನು ನಿಮಗೆ ಅದೊಂದು ಸಾಮಾನ್ಯವಾಗಿ ಎಲ್ರಿಗೂ ಇತ್ತು. ನಾವು ಗೋಲ್ಡ್ ಬಿಸ್ಕೆಟ್ ತರಕ್ಕಾಗಲ್ಲ, ಆದ್ರೆ ನಾವು ಜ್ಯುವೆಲರಿ ಹಾಕೊಂಡ್ ಬರ್ಬೋದಲ್ಲ, ಆ ತರ ಎಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದು. ಸೊ ಅದ್ರ ಬಗ್ಗೆ ನೋಡಿ, ನಮ್ಮ ಕಸ್ಟಮ್ಸ್ ಅಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರೆ ಹೆಚ್ಚು ಕಡಿಮೆ ಗೊತ್ತಿರುತ್ತೆ. ನೀವು ಹೋದ್ರಿ, ಒಂದೇನೋ ಬಳೆ ತೆಗೆದುಕೊಂಡ್ರಿ, ಒಂದ್ ಸರ ತೆಗೆದುಕೊಂಡ್ರಿ ಅನ್ನೋದು. ಯಾಕೆಂತಂದ್ರೆ ಯಾರೇ ಆಗ್ಲಿ ಪರ್ಸನಲ್ ಯೂಸ್ಗೆ ಕೆಜಿ ಗಟ್ಲೆ ತಗೊಳಲ್ಲ. ಹೌದೌದು, ಖಂಡಿತ. ಏನೊಂದು 100 ಗ್ರಾಮು 50 ಗ್ರಾಮು 200 ಗ್ರಾಮು ಮ್ಯಾಕ್ಸಿಮಮ್ ಬಳೆ, ಕಡಗ, ಓಲೆ ಆ ತರದ್ದು. ಆದ್ರೆ ನಿಮಗೆ ದುರುದ್ದೇಶ ಇದೆ, ನಾನು ಅಲ್ಲಿಂದ ಎತ್ಕೊಂಡ್ಬಂದು ಇಲ್ಲಿ ಅದನ್ನ ಕನ್ವರ್ಟ್ ಮಾಡ್ತೀನಿ ಅಂತಂದಾಗ ನೀವು ಅತಿ ಹೆಚ್ಚು ಹೇರ್ಕೊಂಡು ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಒಂದು ನಿಮ್ ಮೈ ಮೇಲೆ ಇರಬೇಕು, ಇಲ್ಲ ಸುಟ್ ಕೇಸಲ್ಲಿ ಇರಬೇಕು. ಸುಟ್ ಕೇಸಲ್ಲಿ ಇದ್ರೆ ಗೊತ್ತಾಗುತ್ತೆ ಮೆಟಲ್ ಅದು ಪಾಸ್ ಆದಾಗ. ಮೈ ಮೇಲೆ ಹೇರ್ಕೊಂಡಾಗ ಅವ್ರು ನೋಡ್ತಾರೆ, ನಿಮ್ಮನ್ನ ಗಮನಿಸ್ತಾರೆ, ನೀವು ಎಂತ ವ್ಯಕ್ತಿ, ಏನ್ ಕತೆ. ಆಮೇಲಿಂದ ಅದ್ರಲ್ಲಿ ಕಾನೂನು ಇದೆ, ನೀವು ಹೋಗ್ಬೇಕಾದ್ರೇನೆ ಕೆಲವ್ರಿಗೊಂದು ಅಭ್ಯಾಸ ಇದೆ, ಅಂದ್ರೆ ದಪ್ಪ ದಪ್ಪ ಸರಗಳು, ಕಡಗಗಳು, ಉಂಗುರಗಳು ಹಾಕೊಂಡು ಹೋಗುವಂತ ಒಂದು ಅಭ್ಯಾಸ. 40 ಗ್ರಾಮ್ಗಿಂತ ಜಾಸ್ತಿ ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತಂದಾಗ ಏನಾಗುತ್ತೆ, ನೀವೊಂದು ವ್ಯಾಲ್ಯೂಯೇಟರ್ ಹತ್ರ ರಸೀತಿ ತೆಗೆದುಕೊಂಡು ಬಂದು ನೀವು ಇಲ್ಲಿ ಕಸ್ಟಮ್ಸ್ ಅಲ್ಲಿ ನೀವು ಮುಂಚೆನೆ ಎಂಟ್ರಿ ಮಾಡಿರ್ಬೇಕು, ನಿಮ್ ಪಾಸ್ಪೋರ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ. ಆ ಸರ್ಟಿಫಿಕೇಟ್ ತೆಗೆದುಕೊಂಡು ನೀವು ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಂದಾಗ ಅವನೇನಾದ್ರು ಅನುಮಾನ ಪಟ್ರೆ, ನೋಡಪ್ಪ ನಾನು ಹೋಗ್ಬೇಕಾದ್ರೆ ನಾನು ಇದೆಲ್ಲ ಡಿಕ್ಲೇರ್ ಮಾಡಿದ್ದೀನಿ, ಇಲ್ಲಿ ಫೋಟೋ ಇದೆ, ಅದ್ರ ವ್ಯಾಲ್ಯೂಯೇಷನ್ ಇದೆ, ಹಂಗಾಗಿ ಅವರು ಅದನ್ನ ಬಿಡ್ತಾರೆ. ನೀವು ಹೋಗ್ತಾ ಡಿಕ್ಲೇರ್ ಮಾಡಿಲ್ಲ, 2 ಸಾಧ್ಯತೆ ಇದೆ. ಹೋಗ್ತಾ ನಿಮ್ಗೆ ಗೊತ್ತಿಲ್ಲ, ಡಿಕ್ಲೇರ್ ಮಾಡಿಲ್ಲ, ಹೋಗ್ಬಿಟ್ರಿ, ಬರ್ತಾ ಅದನ್ನ ಅದು ವ್ಯಾಲಿಡ್ ಅಲ್ಲ. ಸೊ ಅವ್ರು ಹೇಳ್ತಾರೆ ನೀವು ಡ್ಯೂಟಿ ಕಟ್ಟು ಅಂದ್ರೆ ಡ್ಯೂಟಿ ಕಟ್ಟಲೇಬೇಕಾಗುತ್ತೆ. ಸೊ 40 ಗ್ರಾಮ್ಗಿಂತ ಕಮ್ಮಿ ಚಿನ್ನ ಆದ್ರೆ ಏನು ಕಟ್ಟೋ ಹಾಗಿಲ್ಲ, ಟ್ಯಾಕ್ಸ್ ಕಟ್ಟಾಗಿಲ್ಲ. ಆಮೇಲೆ 40 ಗ್ರಾಮ್ ಅಂತ ಇದ್ರೂ ಕೂಡ ಅಲ್ಲೇನ್ ಮಾಡ್ತಾರೆ, ನೋಡ್ತಾರೆ ನೀವು ಕನ್ಸ್ಯೂಮರ್ ಒಂದ್ ಸರ ಹಾಕೊಂಡಿದೀರಾ, ಒಂದ್ ಬಳೆ ಹಾಕೊಂಡಿದೀರಾ, 2 ಬಳೆ ಹಾಕೊಂಡಿದೀರಾ, ಓಕೆ, ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋದು. ಅಂದ್ರೆ 40 ಗ್ರಾಮ್ಗಿಂತ ಕಮ್ಮಿ ಯಾವ್ದೋ ಒಂದು ಜ್ಯುವೆಲರಿ ಹಾಕೊಂಡು ಬರ್ಬೋದು, ಟ್ಯಾಕ್ಸ್ ಕಟ್ಟ. 40 ಗ್ರಾಮ್ಗಿಂತ ಜಾಸ್ತಿ ಇದ್ರೂ ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಅದು ಕಣ್ಣು ಕುಕ್ಕುವಂಗೆ ಎತ್ತಿ ತೋರ್ಸಂಗೆ ಇರಬಾರ್ದು. ಆಮೇಲೆ ನಿಮ್ಮ ನಡವಳಿಕೆ, ನಿಮ್ಮ ಹಾವಭಾವ, ಮುಖ, ನೀವು ಇಡ್ತಾರಂತ ಸುಟ್ಕೇಸು, ನೀವು ಹಾಕಿರುವಂತ ಬಟ್ಟೆ ಗೊತ್ತಾಗುತ್ತೆ. ನೀವು ಹ್ಯಾಂಡ್ಲರ ಅಂದ್ರೆ ಮಧ್ಯವರ್ತಿನ, ಅಲ್ಲಿನ ತಗೊಂಬಂದ್ ಮಾರೋರ ಅಥವಾ ಕನ್ಸ್ಯೂಮರ್ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗುತ್ತೆ. ಅದಕ್ಕೆ ನೋಡಿ, ಪೊಲೀಸರಿಗೆ ಕಳ್ಳ ಅನ್ನೋದು ಯಾರು ಅಂತ ಗೊತ್ತಾಗತ್ತೆ. ಸೊ ಅವ್ರ ಕೆಲ್ಸಾನೇ ಅದು. ಹಾಗಾಗಿ ಅವ್ರ ಅನುಭವದ ಮೇಲೆ ಅದ್ರ ಮೇಲೆ ಅವ್ರು ಹಿಡಿತಾರೆ. ಇನ್ನೊಂದೇನಾಗತ್ತಪ್ಪ ಅಂತಂದ್ರೆ ಬಹಳಷ್ಟು ಸಾರಿ ಅವರಿಗೆ ಮಾಹಿತಿ ಬರುತ್ತೆ. ಇಲ್ಲೇನಾಗಿರುತ್ತೆ, ಈ ಏನ್ ಹೇಳ್ತಾರೆ, ಈ ಜನ ಯಾರು ಇನ್ವಾಲ್ವ್ ಆಗಿರ್ತಾರೆ, ಸ್ಮಗಲ್ ಮಾಡೋರು, ಅವ್ರವ್ರ ನಡುವೆ ಕೆಲವು ಸಲ ಏನೋ ಒಂದು ಇರ್ಸುಮುರ್ಸಾಗಿರುತ್ತೆ, ಜಗಳ ಆಗ್ಬಿಟ್ಟಿರ್ತದೆ. ಹಂಗಾಗಿ ಅವ್ರೇನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಅವ್ನ್ ಯಾರು ಬರ್ತಾ ಇರ್ತಾನೋ ಅವನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವ್ರಿಗೆ ತಿಳಿಸ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಇವ್ರು ಈಸಿಯಾಗಿ ವಿತ್ ಸೀಟ್ ನಂಬರ್, ಅವ್ನ ಡ್ರೆಸ್ಸು, ಹಾಕಿರೋ ಡ್ರೆಸ್ಸು, ಅವ್ನ್ ಎಲ್ಲಿ ಇಟ್ಕೊಂಡಿದ್ದಾನೆ ಎಲ್ಲ ಅವ್ರಿಗೆ ಗೊತ್ತಿರ್ತದೆ. ಸೊ 90% ಆಫ್ ಅವ್ರು ಏನ್ ಹಿಡಿದಿದ್ದಾರೆ ಅಂತ ಹೇಳ್ತಾರಲ್ಲ, ಈ ತರ ಆಧಾರದ ಮೇಲೆನೆ, ಮಾಹಿತಿ ಆಧಾರದ ಮೇಲೆನೆ ಹಿಡಿದಿರ್ತಾರೆ. ವಿತೌಟ್ ಮಾಹಿತಿ ಬಹಳ ಕಷ್ಟ. ಯಾಕಂದ್ರೆ ಸಾವಿರಾರು ಜನ ದಿನ ಒಂದು ಏರ್ಪೋರ್ಟ್ ಅಲ್ಲಿ ಬಂದು ಹೋಗ್ತಾರೆ, ಪೋರ್ಟ್ ಅಲ್ಲಿ ಬಂದು ಹೋಗ್ತಾರೆ, ಬಹಳ ಕಷ್ಟ ಇರುತ್ತೆ. ಸೊ ಹಾಗಾಗಿ ಇವೆರಡು ಕಾರಣಗಳಿಂದ, ಒಂದು ಕಣ್ಣಳತೆನಲ್ಲೂ ಗೊತ್ತಾಗುತ್ತೆ, ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಅವರು ದುಬೈಯಿಂದ ಬರೋರಿಗೆ ಇದಾಗುತ್ತೆ. ಸೊ ನಮ್ಮ ದೇಶದ ಕಾನೂನು ನಿಮಗೆ ಪರ್ಮಿಷನ್ ಕೊಡೋದಿಲ್ಲ. ಇಲ್ಲ ಸರ್, ನಾನು ತಂದ್ಬಿಟ್ಟಿದ್ದೀನಿ, ನನಗೆ ಗೊತ್ತಿತ್ತು, ನನಗ್ ಬೇಕೀಗ, ಅಲ್ಲೂ 150 ಗ್ರಾಮ್ 200 ಗ್ರಾಮ್ ನನಗೆ ಇಷ್ಟ ಆಯ್ತು, ನನ್ನ ಹತ್ರ ದುಡ್ಡು ಇದೆ, ನನ್ನ ಹತ್ರ
ನಾನು ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ದೀನಿ, ನನ್ನ ದುಡ್ಡಿದೆ, ನಾನು ಕ್ರೆಡಿಟ್ ಕಾರ್ಡಿಂದ ಪರ್ಚೇಸ್ ಮಾಡಿದ್ದೀನಿ, ನಾನು ತಗೊಂಡ್ಬಂದಿದ್ದೀನಿ, ತಗೊಂಡ್ಬರ್ಬಾರ್ದಾ ಅಂತಂದ್ರೆ ಇಲ್ಲ, ನಾವೇನ್ ತೊಂದರೆ ಇಲ್ಲ, ನೀವು ಡಿಕ್ಲೇರ್ ಮಾಡಿ ಅಂತ ಹೇಳ್ತೀವಿ. ಇಷ್ಟು ತಂದಿದೆ ಕಸ್ಟಮರ್ ಬಂದ ತಕ್ಷಣ ನಾನು ಹೇಳ್ಬೇಕು, ನೋಡಪ್ಪ ನಾನು ಇಲ್ಲಿ ಬಿಲ್ ಇದೆ, ದುಬೈನಲ್ಲಿ ನಾನು ಈ ತರ 200 ಗ್ರಾಮ್ ಚಿನ್ನ ತೆಗೆದುಕೊಂಡಿದ್ದೀನಿ, ಇಲ್ಲಿದೆ ಸರ ಇದೆ. ಅವಾಗ ಏನ್ ಹೇಳ್ತಾರೆ, ಇಲ್ಲಿ ಡ್ಯೂಟಿ ಅಂತ ಹಾಕ್ತಾರೆ. ಆ ಡ್ಯೂಟಿ ಕಟ್ಟಿದ್ರೆ ನಿಮಗೇನ್ ತೊಂದರೆ ಇಲ್ಲ. ಆದ್ರೆ ನಿಮಗೆ ಡ್ಯೂಟಿ ಕಟ್ಟಿಬಿಟ್ಮೇಲೆ ನೀವು ಅಲ್ಲಿ ತಗೊಂಡ್ರೇನು ಇಲ್ಲಿ ತಗೊಂಡ್ರೇನು ಎರಡು ಒಂದೇ ಆಗ್ಬಿಡುತ್ತೆ. ಎರಡು ಒಂದೇ ಆಗುತ್ತೆ. ಅವಾಗ ಏನು ಲಾಭ ಅಂತ ಅನ್ಸೋದೇ ಇಲ್ಲ. ಹೌದು. ಆಮೇಲಿಂದ ನಿಮಗೆ ನಮ್ಮಲ್ಲಿರುವಂತ ಈಗ ಹೆಣ್ಮಕ್ಳ ಅಭಿರುಚಿಗೆ ತಕ್ಕಂತ ಡಿಸೈನ್ಸ್ ದುಬೈನಲ್ಲಿ ಸಿಗಲ್ಲ. ಹಾಗಾಗಿ ನೀವು ಅಫಿಷಿಯಲ್ ಆಗಿ ತರ್ತೀನಿ ಅಂತ ಅಂದಾಗ ಇಟ್ ಡಸಂಟ್ ಮೇಕ್ ಸೆನ್ಸ್. ಇಲ್ಲಿ ತಗೊಳ್ಳೋದೇ ಬೆಸ್ಟ್ ಆಗುತ್ತೆ. ಸೊ ಬೇರೆ ಅನ್ಯ ಮಾರ್ಗಗಳಲ್ಲಿ ತರ್ತೀನಿ ಅಂತಂದ್ರೆ ಅದು ಅವ್ರ ವೈಯಕ್ತಿಕ ತೀರ್ಮಾನಗಳು, ಅದಕ್ಕೆ ನಾವೇನು ಹೇಳಕ್ ಆಗೋದಿಲ್ಲ. ಸೊ ಈ ಅನ್ಯ ಮಾರ್ಗ ಅಂತಂದಾಗ, ಸೊ ಈಗ ಗೋಲ್ಡ್ ಸ್ಮಗ್ಲಿಂಗ್ ಆ ತರ ಎಲ್ಲ ಕೇಸಸ್ ತುಂಬಾ ಕೇಳಿದೀವಿ. ಸೊ ಅವರು ಚಿನ್ನ ತಂದು ಇಲ್ಲಿ ಯಾವ ರೀತಿ ಅದನ್ನ ಮಾರ್ಕೆಟ್ ಅಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ, ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅಂತ. ಯಾಕಂದ್ರೆ ಅವರು ಕಸ್ಟಮ್ಸ್ ಕಟ್ಟಿರಲ್ಲ ಯಾವುದೇ ರೀತಿ. ಸೊ ಹೀಗಾಗಿ ಅದು ವ್ಯಾಲಿಡ್ ಆಗುತ್ತಾ, ಇಂಡಿಯಾದಲ್ಲಿ ಅದನ್ನ ಪರ್ಚೇಸ್ ಮಾಡೋರು, ಸೊ ಹೇಗೆ ಅಂತ. ಈ ಅನ್ಯ ಮಾರ್ಗದಲ್ಲಿ ತರೋದು ಇವತ್ತಿಂದ ಇಲ್ಲ, ಬಹಳ ವರ್ಷಗಳಿಂದ ಇದೆ, ಶತಮಾನಗಳಿಂದ ಇದೆ, ಮುಂಚೆಯಿಂದಾನು ಇದೆ ಅಂತ ಹೇಳ್ಬೋದು. ಸರ್ಕಾರ ಬಂದು ತೆರಿಗೆ ಬಂದಾಗ್ಲಿಂದನೂ ಸ್ಮಗ್ಲಿಂಗ್ ಇದೆ ಅಂತ ನಾವು ಹೇಳ್ಬೋದು. ಎಲ್ಲಿ ರೂಲ್ಸ್ ಇರುತ್ತೋ ಅದನ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಇವ್ರು ಯಾಕೆ ಆ ರೀತಿ ಮಾಡ್ತಾರೆ, ಯಾಕೆ ಮಾಡಬೇಕು ಅಂತಂದ್ರೆ, ನಾನು ಈಗಾಗಲೇ ಹೇಳ್ದಾಗೆ ಅವರು 1 kg ಚಿನ್ನ ತಂದ್ರು ಅಂತ ತಿಳ್ಕೊಳ್ಳಿ ಹೊರದೇಶದಿಂದ. ಇಲ್ಲಿ ಅವರು ಟ್ಯಾಕ್ಸ್ ಕಟ್ಟಲ್ಲ, ಡ್ಯೂಟಿ ಕಟ್ಟಲ್ಲ. ಸೊ ಅದೇ 13% ಆಗೋಯ್ತು. ಅಲ್ಲಿ ಬೆಲೆ ಕಡಿಮೆ ಇರುತ್ತೆ. ಆಮೇಲೆ ಇಲ್ಲೇನಾಗುತ್ತಪ್ಪ ಅಂತಂದ್ರೆ, ಜನಕ್ಕೆ ಅವಶ್ಯಕತೆ ಇರುತ್ತೆ. ಹೇಗೆ, ನಮ್ಮ ದೇಶದಲ್ಲಿ ಜನರ ಬಳಿ ಕಾನೂನು ರೀತಿ ಅಲ್ಲದೆ ಬೇರೆ ರೀತಿ ದುಡ್ಡು ಬರ್ತಾ ಇದೆ. ಅಂದ್ರೆ ನಾವು ಒಂದು ಮನೆ ಮಾರಿದಾಗ ಅಲ್ಲಿ ನಾವು ತೋರಿಸೋ ಬೆಲೆ ಬೇರೆ, ಮಾರೋ ಬೆಲೆ ಬೇರೆ ಇರುತ್ತೆ. ಮತ್ತು ಬಹುದೊಡ್ಡ ಕಾರಣ ಅಂದ್ರೆ ಕರಪ್ಷನ್, ನಮ್ಮ ದೇಶದಲ್ಲಿರುವಂತಹ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರ ಎಲ್ಲ ಏನಪ್ಪಾ ಅಂದ್ರೆ ಹಣದ ರೂಪದಲ್ಲೇ ನಡೆಯುತ್ತೆ. ಅಲ್ಟಿಮೇಟ್ಲಿ ಹಣ ಭ್ರಷ್ಟಾಚಾರಕ್ಕೆ ಕಾರಣ ಮತ್ತು ಹಣ ರೂಪದಲ್ಲಿ ಇರುತ್ತೆ. ಅವರ ಹಣನ ಎಲ್ಲಿ ಇಟ್ಕೋಬೇಕು ಅವರು? ಸೊ ಅದು ಎಲ್ಲೋ ಒಂದ್ ಕಡೆ ಹೂಡಿಕೆ ಆಗ್ಬೇಕು, ಕನ್ವರ್ಟ್ ಆಗ್ಬೇಕು, ಪ್ರಾಸೆಸ್ ಆಗ್ಬೇಕು, ಮೂವ್ ಆಗ್ತಾ ಇರ್ಬೇಕು. ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ಈ ರೀತಿ ವ್ಯಾಪಾರಿಗಳಲ್ಲಿ ಬೇಡಿಕೆ ಇಡ್ತಾರೆ, ನನ್ನ ಹತ್ರ ದುಡ್ಡಿದೆ, ನೀವು ಚಿನ್ನ ಕೊಡಿ, ನಾನು ಎತ್ತಿಟ್ಕೋತೀನಿ ಅಂತ. ಸೊ ಈ ರೀತಿ ತಂದಂತಹ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವ್ರಿಗೇನಪ್ಪಾ ಅಂತಂದ್ರೆ ಇವತ್ತಿನ ಬೆಲೆಗೆ, ಯಾಕಂದ್ರೆ ಚಿನ್ನಕ್ಕೆ ಏನ್ ಬೆಲೆ ಇರುತ್ತೋ ಇವತ್ತು ಭಾರತದಲ್ಲಿ ಅದೇ ಬೆಲೆಗೆ ಕೊಟ್ಟು ನಾನು ತೆಗೆದುಕೊಳ್ತೀನಿ. ಬಟ್ ಅವ್ನು ದುಬೈಯಿಂದ ತೆಗೆದುಕೊಂಡು ಬಂದಾಗ ಸುಮಾರು 15% ಡಿಫರೆನ್ಸ್ ಇರುತ್ತೆ. ಅಂದ್ರೆ ಇವತ್ತಿನ ಬೆಲೆ 1 ಕೋಟಿ ಅಂತ ತಿಳಿದ್ರೆ 1 kgಗೆ ನೇರವಾಗಿ ಅವ್ರಿಗೆ 20 ಲಕ್ಷ ಲಾಭ ಆಗುತ್ತೆ. ಸೊ ಹಾಗಾಗಿ ಜನ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಮತ್ತು ಇಲ್ಲಿ ಬೇಡಿಕೆ ಇರುವಾಗೆಲ್ಲ ಅದನ್ನ ತರ್ತಾನೆ ಇರ್ತಾರೆ. ಇಲ್ಲಿ ಯಾರು ಕೇಳಲಿಲ್ಲ ಅಂದ್ರೆ ಆ ರೀತಿ ಸಾಹಸಕ್ಕೆ ಯಾರು ಕೈ ಹಾಕೋದಿಲ್ಲ. ಸೊ ನಮ್ಮಲ್ಲಿರುವಂತ ಸಮಸ್ಯೆ ಅವ್ರಿಗೊಂದು ಆಪರ್ಚುನಿಟಿ ಅಷ್ಟೇ. ಸೊ ಈಗ ವ್ಯಾಪಾರಸ್ಥರು ಏನಿರ್ತಾರೆ, ಈ ಸ್ಮಗ್ಲಿಂಗ್ ಮಾಡೋರು, ಅವ್ರ ಹತ್ರ ಖರೀದಿ ಮಾಡಿ ಪ್ರಾಫಿಟ್ ಅನ್ನ ಮಾಡ್ಕೋತಾರೆ. ಬಟ್ ಅವ್ರಿಗೆ ಯಾರು ಕೇಳಲ್ವಾ ಅಂತ ವ್ಯಾಪಾರಸ್ಥರು, ನಿಮಗೆ ಎಲ್ಲಿಂದ ಚಿನ್ನ ಬಂತು, ನೀವ್ ಹೆಂಗೆ ಒಡವೆ ತಯಾರು ಮಾಡಿದ್ರಿ, ಅದಕ್ಕೇನು ಪ್ರೂಫ್ಸ್, ಡಾಕ್ಯುಮೆಂಟ್ಸ್ ಏನು ಕೇಳಲ್ವಾ? ನೋಡಿ, ಇದು ಚಾನಲ್ ಏನಾಗತ್ತಪ್ಪ ಅಂತಂದ್ರೆ ಎಲ್ಲೂ ಲೆಕ್ಕಕ್ಕೆ ಬರೋದೇ ಇಲ್ಲ. ಅವರು ಹಣ ಕೊಟ್ಟು ಚಿನ್ನ ತೆಗೆದುಕೊಂಡಿರ್ತಾರೆ, ಇವರು ಹಣಕ್ಕೆ ಮಾರ್ತಾರೆ, ಎಲ್ಲೂ ಬಿಲ್ಲೇ ಆಗೋದಿಲ್ವಲ್ಲ, ಟ್ಯಾಕ್ಸೇ ಆಗೋದಿಲ್ವಲ್ಲ. ಸೊ ಹೀಗಾಗಿ ಆತರ ಮಾಡಿ ತಂದ್ರೂ ಪ್ರಾಫಿಟ್ ಆಗುತ್ತೆ, ಸಿಕ್ಕಾಕೊಂಡಾಗ ಮಾತ್ರ ಶಿಕ್ಷೆ ಆಗುತ್ತೆ. ಖಂಡಿತ. ನೋಡಿ, ಲಾ ಬ್ರೇಕ್ ಮಾಡಿದಾಗ ನೋಡಿ ಯಾವತ್ತೋ ಒಂದು ದಿನ ಅವ್ರು ಸಿಕ್ಕಾಕೊಳ್ಳೇಬೇಕು. 1 ಸಲ ಸರಿ, 2 ಸಲ ಸರಿ, 3ನೇ ಸಲ ಅವ್ರು ಸಿಕ್ಕಾಕೊಳ್ತಾರೆ ಕೂಡ. ಸೊ ಇತ್ತೀಚಿನ ದಿನಗಳಲ್ಲಿ ಆಗಿರುವಂತ ಅರೆಸ್ಟ್ ಅವೆಲ್ಲ ನಮ್ಮ ಮುಂದೆ ನಿದರ್ಶನ ಇದೆ. ಸೊ